ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಯಾವುದಕ್ಕೂ ಅಪ್ಪ ಅಮ್ಮ ಏನೂ ಇಲ್ಲ, ಎಲ್ಲ ಹರಾಮಿ ಬೇರಾಮಿ ಆಸ್ತಿಗಳೇ. ಒಂದಕ್ಕೂ ಲೆಕ್ಕ ಇಲ್ಲ, ಒಂದಕ್ಕೂ ಟ್ಯಾಕ್ಸ್ ಕಟ್ಟಿಲ್ಲ. ಇದನ್ನ ನೋಡ್ತಾ ಇದ್ರೆ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಿದ್ದೀರಾ. ಮನಿ ಲಾಂಡ್ರಿ, ಹವಾಲಾ ಮನಿ, ಬ್ಲಾಕ್ ಮನಿ, ಒಂದಲ್ಲ ಎರಡಲ್ಲ, ಎಲ್ಲದರಲ್ಲೂ ಕೈ ಹಾಕಿದ್ದೀರಾ. ಎಲ್ಲ ಪ್ರೂವ್ ಆಗೋವರೆಗೂ ನೀವು ನಮ್ಮ ಕಸ್ಟಡಿಯಲ್ಲಿ ಇರ್ಬೇಕಾಗತ್ತೆ. ಕಸ್ಟಡಿಗ ವಾರಂಟ್ ಇದೆಯಾ? ಅದಿಲ್ದೆ ಬಂದ್ಬಿಡ್ತೀವ? ಎಲ್ಲ ಇಟ್ಕೊಂಡೇ ಬಂದಿರೋದು. ಬನ್ನಿ ನಮ್ಮ ಜೊತೆ ಹೋಗೋಣ. ಸರ್, ಮರ್ಯಾದೆಯಿಂದ ಕರೀತಿದ್ವಿ, ಬನ್ನಿ ನಮ್ಮ ಜೊತೆ. ಇಲ್ಲ ಅಂದ್ರೆ ನಮ್ಮ ಸ್ಟೈಲಲ್ಲೇ ಕರ್ಕೊಂಡು ಹೋಗ್ಬೇಕಾಗತ್ತೆ. ಸರ್ ಪ್ಲೀಸ್, ನಾನು ಫೋನ್ ಮಾಡ್ಬೋದಾ? ಏನ್ ಸರ್, ಇನ್ಫ್ಲೂಯೆನ್ಸಾ? ಅಲ್ಲ ಸರ್, ಒಂದು ಪರ್ಸನ್ ಕಾಲ್ ತಗೊಳ್ಳಿ. ಹೇಳಿ, ಏನು ಫೋನ್ ಮಾಡಿದ್ದು? ಏನಿದೆಲ್ಲ ನನ್ನ ಮೇಲೆ ಇಡೀ ಅಧಿಕಾರಿಗಳನ್ನ ಚೂ ಬಿಟ್ಟು ಗೆದ್ದೆ ಅಂತ ಬೀಗ್ತಾ ಇದೀಯಾ? ನನಗೆ ಚೆನ್ನಾಗಿ ಗೊತ್ತು ಇದೆಲ್ಲ ನಿಂದೆ ಕಿತಾಪತಿ. ನೋಡಿ, ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಾ. ಇದರಲ್ಲಿ ನನ್ನ ಯಾವ ಪಾತ್ರನೂ ಇಲ್ಲ, ನನಗೆ ಆ ಥರದ್ದು ಯಾವ ಉದ್ದೇಶನೂ ಇಲ್ಲ. ಇದ್ದಿದ್ರೆ ನಾನು ನಿಮ್ಮನ್ನು ಯಾವಾಗಲೂ ಸಿಕ್ಕಾಕ್ಸ್ಬೋದಾಗಿತ್ತು. ಪ್ರಾಯಶಃ ನಿಮ್ಮ ಪಾಪದ ಕೂಡ ತುಂಬಿದೆ ಅನಿಸುತ್ತೆ, ಅದಕ್ಕೆ ಹೀಗಾಗ್ತಾ ಇದೆ. ಇದನ್ನೇ ಕರ್ಮ ಅನ್ನೋದು. ಕರ್ಮ ಯಾರ ಅಡ್ರೆಸ್ನೂ ಮರೆಯಲ್ಲ, ಹುಡ್ಕೊಂಬಂದು ಹೊಡೆಯುತ್ತೆ. ಅದಕ್ಕೆ ನಿಮ್ಮ ಕರ್ಮ ಇಡೀ ರೂಪದಲ್ಲಿ ಬಂದಿದೆ ಅಷ್ಟೇ. ಇದರಲ್ಲಿ ನಂದೇನೂ ಇಲ್ಲ. ಮಾಡಿದ್ದು ನಾವು ಮಾರಾಯ ಅಂತಾರಲ್ಲ, ನೀವೇನು ಬಿತ್ತಿದ್ರೋ ಅದ್ರ ಫಲ ಅನುಭವಿಸ್ತಾ ಇದ್ದೀರಾ. ಅನುಭವಿಸಿ. ಜೈಲಿಗೆ ಹೋಗಿ ಬನ್ನಿ. ಜೈಲಿಗೆ ಹೋಗಿ ಬಂದಮೇಲಾದರೂ ನಿಮ್ಮಲ್ಲಿ ಪಾಸಿಟಿವ್ ಬದಲಾವಣೆ ಆಗ್ಬೋದು. ಹೋಗಿ ಬನ್ನಿ. ಏನು ಕಿಂಡಲ್ ಮಾಡ್ತಿದ್ಯಾ? ಮಾಡು. ತೀರ್ಥಯಾತ್ರೆನೋ ಅಥವಾ ನಿಮ್ಮ ಕಡೆ ಶವಯಾತ್ರೆನೋ ಅಂತ ಸದ್ಯದಲ್ಲಿ ಗೊತ್ತಾಗುತ್ತೆ. ನಾನು ಹೋದ್ರೆ ವಾಪಸ್ ಬರ್ತೀನಲ್ಲ, ಆಮೇಲೆ ನಿಮ್ಮನ್ನೆಲ್ಲ ನೋಡ್ಕೋತೀನಿ. ಯಾವುದಕ್ಕೂ ರೆಡಿಯಾಗಿರಿ. ನೀವು ರೆಡಿ ಇರಿ. ನೀವು ಆಚೆ ಬಂದ ತಕ್ಷಣ ನಿಮ್ಗೊಂದು ಗುಡ್ ನ್ಯೂಸ್ ಇದೆ. ಅದೆಲ್ಲ ಏನೋ ಬೇಡ. ನಿನ್ನ ಕಡೆಯಿಂದ ಏನೇ ಬಂದರೂ ನನ್ನ ಪಾಲಿಗೆ ಅದು ಸಿಹಿ ಆಗಿರೋ ಸಾಧ್ಯ ಇಲ್ಲ, ಕಹಿ ಆಗಿರುತ್ತೆ. ವಾಪಸ್ ಬರ್ತೀನಲ್ಲ, ನೋಡ್ಕೋತೀನಿ. ಪ್ರತಿಯೊಂದಕ್ಕೂ ಲೆಕ್ಕ ಚುಕ್ತಾ ಮಾಡ್ತೇನೆ, ಯಾವುದನ್ನು ಬಾಕಿ ಇಟ್ಕೊಳ್ದಿಲ್ಲ. ಸರಿ, ಅದನ್ನ ಆಮೇಲೆ ನೋಡೋಣ. ಹೋಗಿ ಬನ್ನಿ. ಬನ್ನಿ, ಹೊರಡೋಣ. ಯಾರು? ರಾಜೇಂದ್ರ ಭೂಪತಿ ಅವರು. ಏನಂತೆ? ಇಡಿ ಅವರು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅದಕ್ಕೆ ನಾನು ಕಾರಣ ಅನ್ಕೊಂಡು ಫೋನ್ ಮಾಡಿದ್ದಾರೆ. ಈಗೇನ್ ಮಾಡ್ತೀರಾ? ಅವ್ರೇನು ಜಾಸ್ತಿ ದಿವಸ ಜೈಲಲ್ಲಿ ಇರಲ್ಲ, ಒಂದು 2-3 ತಿಂಗಳು ಬೇಗ ತಗೊಂಡು ಆಚೆ ಬರ್ತಾರೆ. ಅವ್ರು ಹೊರಗೆ ಬಂದ ತಕ್ಷಣ ಮನೇಲೆ ನಿನ್ನ ಮಗಳು ಅಂತ ಅವ್ರ ಡೆಲಿವರಿ ಮಾಡೋಣ. ಅಪ್ಪ ಮಗಳನ್ನ ಒಂದು ಮಾಡೋಣ. ಜಾಸ್ತಿ ದಿವಸ ಇದನ್ನ ನಾವು ಮುಂದೆ ತಳ್ಳೋದು ಬೇಡ. ಹೌದು ಗೌತಮರೇ, ಅವ್ರು ಹೊರಗಡೆ ಬರ್ತಿದ್ದಂಗೆ ಈ ಸತ್ಯ ಹೇಳ್ಬಿಡೋಣ.